ಅಮ್ಮ ಏನು ಅಂದ್ಬಿಟ್ರು, ವಿದ್ಯೆ ಊಟ ತಗೊಂಡು ಬರ್ತಾಳೆ, ಹರ್ಟ್ ಮಾಡಬೇಡ ಅಂತ. ಆದರೆ ಅವ್ರಿಗೆ ಯಾಕೆ ನನ್ನ ವ್ಯೂ ಅರ್ಥ ಆಗ್ತಿಲ್ಲ? ಗಿಫ್ಟ್ ಬೇರೆ ಅಂತೆ. ಐ ಜಸ್ಟ್ ಕಾಂಟ್ ಟೇಕ್ ದಿಸ್. ವಿದ್ಯೆ ಬಂದು ಊಟ ಬಡಿಸೋದು, ಆಫೀಸಲ್ಲಿ ಇರೋರೆಲ್ಲ ನೋಡೋದು, ನನ್ನ ಅವಳ ಹಸ್ಬೆಂಡ್ ವೈಫ್ ಅಂತ ಅನ್ಕೊಳ್ಳೋದು. ಐ ಜಸ್ಟ್ ಕಾಂಟ್ ಇಮ್ಯಾಜಿನ್ ಆಲ್ ದಿಸ್ ಥಿಂಗ್ಸ್. ಅಪ್ಪ, ಈಗ ನಾನು ಮಾಡಿದ್ದು ಕರೆಕ್ಟಾಗಿದೆ. ಆಫೀಸ್ ಬಿಟ್ಟು ಹೊರಗೆ ಬಂದುಬಿಟ್ಟೆ. ವಿದ್ಯೆ ಹೋಗ್ತಾಳೆ, ಅಮ್ಮನಿಗೆ ಆಫೀಸಲ್ಲಿ ಇನ್ನೂ ಇಲ್ಲ ಅಂತ ಹೇಳ್ತಾಳೆ. ಆಗ ಅಮ್ಮನಿಗೆ ನನ್ನ ಮೀಟಿಂಗ್ ಅಂತ ಹೊರಗೆ ಹೋಗಿದ್ದೆ ಅಂತ ಹೇಳ್ಬೋದು. ಸರ್, ಎಲ್ಲಿಗೆ ಹೋಗ್ಲಿ? ಒಂದು ಕೆಲಸ ಮಾಡು, ಒಂದೊಳ್ಳೆ ಹೋಟ್ಲಿಗೆ ಹೋಗೋಣ. ಸರಿ ಸರ್. ಅಷ್ಟೊಂದು ಅಂಕರನ ನಿನಗೆ? ಯಾರೇ ನೀನು? ಅಷ್ಟೊಂದು ಕೊಬ್ಬ ನಿನಗೆ? ಏಯ್, ಯಾರ ನೀನು? ಹುಡುಗರು ಕಳಿಸ್ತೇ ವರ್ಷಕ್ಕೆ ಐತಾ ಇರು. ಬಾ ಏರಿಯಾ ತಕ್ಕೆ ಮಾಡ್ತೀನಿ. ಬಾ ಬರ, ನಿನಗೂ ಆಯ್ತಾ ಬರಲೇ? ನಡಿ ಹೋಗೋಣ. ತಾತ, ನೀವು ಹುಷಾರಾಗಿದ್ದೀರಲ್ಲ? ಹೌದಮ್ಮ. ಯಾರಮ್ಮ ನೀನು? ನನಗೆ ಪರಿಚಯ ಇಲ್ದಿದ್ದೋಳು, ಗೊತ್ತಿರೋಳು ಅಲ್ಲ. ಆದರೂ ಇಷ್ಟೊಂದು ಸೇವೆ ಮಾಡ್ತಾ ಇದೆಯಲ್ಲ. ನೀನೇ ನೋಡ್ದಿಯಲ್ಲ, ನನ್ನ ಮೊಮ್ಮಗನೇ ನನ್ನಿಂದ ದುಡ್ಡು ಕಿತ್ಕೊಂಡು ಹೋಗೋಕೆ ಬಂದಿದ್ದ. ಅಂಥದ್ರಲ್ಲಿ ನಿನಗೆ ನನ್ನ ಮೇಲೆ ಯಾಕೆ ಇಷ್ಟೊಂದು ಕಾಳಜಿ? ಸಂಬಂಧಗಳಿಗಿಂತ ಮನುಷ್ಯತ್ವ ಮುಖ್ಯ ತಾತ. ಕಿರಿಕಿರಿ ಮಾಡೋರು ಇರ್ತಾರೆ ಅಂದರೆ ಸಹಾಯ ಮಾಡೋರು ಇದ್ದೇ ಇರ್ತಾರೆ. ತುಂಬ ಥ್ಯಾಂಕ್ಸ್ ಕಣಮ್ಮ. ಏನೋ ಪೆನ್ನು ಗಂಧದ ಕಡ್ಡಿ ಮಾರಿ ಏನೋ ಒಂದು ಸ್ವಲ್ಪ ಕಾಸು ಮಾಡ್ಕೊಂಡಿದ್ದೆ. ಅದನ್ನು ಅವ್ನು ಕಿತ್ಕೊಂಡು ಹೋಗ್ಬಿಟ್ಟಿದ್ರೆ ನಾನಿವತ್ತು ಉಪವಾಸ ಬೀಳಬೇಕಾಗಿತ್ತು. ಇವತ್ತು ನನ್ನ ಪಾಲಿಗೆ ನೀನೇ ಅನ್ನ ದೇವತೆ. ಹಾಗೆಲ್ಲ ಏನೂ ಇಲ್ಲ ತಾತ. ನೋಡಿ, ಇಲ್ಲೇನೋ ತಪ್ಪು ನಡೀತಾ ಇದೆ ಅಂತ ಗೊತ್ತಾಗಿದ ತಕ್ಷಣ ಅವ್ರು ಬಂದು ಸಹಾಯ ಮಾಡಿದ್ರಲ್ಲ, ಅದಕ್ಕೆ ಅರ್ಥ ಏನು ಹೇಳಿ? ಮನುಷ್ಯತ್ವ ಇನ್ನೂ ಇದೆ ಅಂತ. ನೀವೇನು ಯೋಚನೆ ಮಾಡಿಬಿಡಿ, ಎಲ್ಲ ಸರಿ ಹೋಗುತ್ತೆ. ಆರಾಮಾಗಿರಿ. ತಾತ, ನೀವು ಎಲ್ಲೋಗ್ಬೇಕಾಗಿತ್ತು? ಇಲ್ಲೇ ಸ್ವಲ್ಪ ದೂರ. ಬನ್ನಿ, ನಾವೇ ಬಿಟ್ಬಿಡ್ತೀವಿ. ಇಲ್ಲಿ ಕೊಡಿ. ಯಾಕೆ ವಿನು ಇನ್ನೂ ಬಂದಿಲ್ಲ? ಲಂಚ್ ಟೈಮ್ ಆಗೇ ಹೋಯ್ತು. ಎಲ್ಲಿದ್ಯಾ ವಿನು? ಪ್ಲೀಸ್ ಬೇಗ ಬಾ. ಅಮ್ಮಂಗೆ ಗೊತ್ತಾದ್ರೆ ತುಂಬಾ ಕಷ್ಟ ಆಗುತ್ತೆ ಕಣೋ. ರಕ್ಷಾ, ವಿನು ಬರೋದು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅನ್ಸುತ್ತೆ. ಏನಾದರೂ ತಗೊಳ್ತೀಯಾ? ಹಾ, ಟೀ? ಟೀ, ಓಕೆ. ಪ್ರದೀಪ್, ವಿನು ಅದು ಎಷ್ಟು ಹೊತ್ತು ಹೊಟ್ಟೋದ ಅಲ್ವಾ? ಅಲ್ಲ, ನೀನು ಯಾಕೆ ಸುಮ್ಮನೆ ತೊಂದರೆ ತಗೊಳಕ್ ಹೋದೆ? ಇದ್ರಲ್ಲಿ ತೊಂದರೆ ಏನಿದೆ? ಅಲ್ಲ, ವಿದ್ಯಾ ಅವಳ ಗಂಡಂಗೆ ತರಬೇಕಾಗಿರೋ ಊಟನ ನೀನು ತಂದು ಹಸ್ಕೊಂಡು ವೆಯ್ಟ್ ಮಾಡ್ತಿದ್ಯಲ್ಲ, ಅದಕ್ಕೆ ಅಂದೆ. ವಿದ್ಯಾಕ್ಕಿಂತ ಮುಂಚೆ ವಿನು ನನ್ನವನು. ಅಂದರೆ ವಿದ್ಯಾಗಿಂತ ಮುಂಚೆ ವಿನು ಜೊತೆ ಆಡಿ ಬೆಳೆದವಳು ನಾನು ವಿನು ಬೆಸ್ಟ್ ಫ್ರೆಂಡ್ಸ್. ನಾನು ಊಟ ತಂದರೆ ಏನು? ಹಾಗಲ್ಲ, ಅರುಂಧತಿ ಅಮ್ಮ ಮತ್ತು ಮನೆಯವರೆಲ್ಲ ಸೇರಿ ವಿದ್ಯಾ ವಿನು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಲಿ ಅಂತ ವಿದ್ಯನ ಕೈಲಿ ಊಟ ಕೊಟ್ಟು ಕಳಿಸಿದ್ರು. ಆದರೆ ಹೀಗಾಯ್ತಲ್ಲ, ಅದಕ್ಕೆ ಸ್ವಲ್ಪ ಬೇಜಾರು. ವಿನು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರ್ಬೋದು. ನಿನಗೆ ಹಸಿವಾದ್ರೆ ಊಟ ಮಾಡು. ಇಟ್ಸ್ ಓಕೆ.
Vidya, listen to me carefully. I'll speak to you in English so that this person cannot understand a single word what you spoke. Do you have any sense, Vidya? Being a human, how can you do this in public? Now see what you have done. Look at that person. He's just thinking, and you made him to enter the car. You're just ruining my life just because of you. ತುಂಬ ಚೆನ್ನಾಗಿರ್ತೀಯ. ಬರ್ತೀನಿ ಕಣಮ್ಮ. You look educated, but I am sorry, you lack decency. You don't have courtesy to ask her what happened. Blame game is easy, my boy. Be a gentleman with your woman. She is a precious gem. You are lucky to have her in your life. Take care of her. Hope you understood. Best of luck. ಅಕ್ಕ, ಹಿಂದೆ ಏನು ಯೋಚನೆ ಮಾಡ್ತಿದ್ಯಾ? ಎಲ್ಲ ಸರಿ ಹೋಗ್ತಾ ಬಿಡು. ಅಲ್ಲ ಕಣೆ, ವಿದ್ಯಾ ಫೋನಿಗೆ ಸಿಗ್ತಾ ಇಲ್ಲ. ವಿನು ಮೊಬೈಲ್ ನಾಟ್ ರೀಚಬಲ್ ಬರ್ತಾ ಇದೆ. ಅಲ್ಲಿ ಏನಾಗ್ತಿದೆಯೋ ಏನೋ. ಅಲ್ಲ, ವಿನು ವಿದ್ಯಂಗೆ ಗಿಫ್ಟ್ ಕೊಡ್ತಾನೆ ಅಂತ್ಯಾ? ನೋಡು, ನೀನು ಫೋನ್ ಮಾಡಿ ಹೇಳಿದ್ಯಾ ಅಂದಮೇಲೆ ಅಮ್ಮನ ಮಾತನ್ನ ತಪ್ಪೋ ಮಗನ ಅವನು. ನನ್ನ ಗಂಡನ ಮೇಲಾಣೆ ಕೊಡ್ತಾನೆ ಬಿಡು. ಏನು ಇಬ್ರು ಹೊಂದ್ಕೊಂಡು ಹೋದ್ರೆ ಸಾಕು ಕಣೆ. ನನಗೇನೋ ಅನುಮಾನ ಸವಿತಾ. ವಿದ್ಯೆ ಏನೋ ಅಲ್ಲಿಗೆ ಹೋಗ್ಬೋದು, ಆದರೆ ವಿನು ಏನಾದರೂ ಎಡ್ವರ್ಟ್ ಮಾತಾಡಿ ಅವಳು ದೂರ ಆಗೋ ಹಾಗೆ ಮಾಡಿಬಿಡ್ತಾನೆ. ನೋಡು, ನಮ್ಮೆಲ್ರಿಗೂ ಅವರಿಬ್ರು ಚೆನ್ನಾಗಿರ್ಬೇಕು ಅನ್ನೋದೇ ಆಸೆ. ನಾವೆಲ್ಲರೂ ಸೇರಿ ಅವರಿಬ್ರು ಚೆನ್ನಾಗಿರೋ ಹಾಗೆ ಮಾಡೋಣ. ನೀನೇನು ಹೆದರ್ಕೋಬೇಡ, ಆಯ್ತಾ? ಏನ್ ಹೇಳ್ತಿದ್ಯಾ ಸವಿತಾ? ರಕ್ಷಾ ರೂಮಲ್ಲಿ ಇಲ್ವಾ? ಇಲ್ಲ ಅತ್ತಿಗೆ. ಎಲ್ಲಿ ಹೋಗೋಕ್ ಸಾಧ್ಯ ಅವಳು? ಅದೇ ಅತ್ತಿಗೆ, ನನಗೂ ಗೊತ್ತಾಗ್ತಾ ಇಲ್ಲ. ಅವಳು ಎಲ್ಲೇ ಹೋದ್ರು ಹೇಳ್ಬಿಡ್ತಾನೆ ಹೋಗ್ತಿದ್ಲು. ಹೌದು, ಇತ್ತೀಚೆಗೆ ಯಾಕೋ ರಕ್ಷನ್ ಬಿಹೇವಿಯರ್ ನನಗೊಂದು ಸ್ವಲ್ಪನೂ ಹಿಡಿಸ್ತಾ ಇಲ್ಲ. ಹಿಡ್ಸೋ ಹಾಗೆ ಮಾಡ್ಕೋಬೇಕು ಅತ್ತಿಗೆ. ಅವಳ ರೂಮಲ್ಲಿ ಇಲ್ಲದೆ ಇರೋದು ನನಗಂತೂ ಏನೇನೇನೇನೋ ಯೋಚನೆ ಬರ್ತಿದೆ ಅಪ್ಪ. ಏನೇನೇನೇನೋ ಅಂದ್ರೆ? ಏನು ಅದಕ್ಕೆ ನಾದ್ನಿ ಇಬ್ರು ಏನೋ ಸೀಕ್ರೆಟ್ ಆಗಿ ಮಾತಾಡ್ಕೊಂತಿದ್ದೀರಾ? ನಾನು ಬಂದ ತಕ್ಷಣ ಮಾತೇ ನಿಲ್ಲಿಸ್ಬಿಟ್ರಿ? ಹಾಗೇನಿಲ್ಲ ಅಣ್ಣ. ಹಾ ಅಣ್ಣ, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು, ಅದನ್ನೇ ಮಾತಾಡ್ಕೋತಿದ್ವಿ. ನನ್ನ ಗಂಡನ ಮೇಲೆ ಆಣೆ ಅಲ್ವಾ ಅತ್ಗೆ? ಏನು ಮಾಡಬೇಕಿತ್ತು ಸವಿತಾ? ಅಂಥ ದೊಡ್ಡ ಹೆಲ್ಪ್ ಏನಿಲ್ಲ. ವಿನುಗೆ ಒಂದು ಫೋನ್ ಮಾಡಬೇಕಿತ್ತಣ್ಣ.
ವಿದ್ಯನ್ ಕೈಲಿ ವಿನುಗೆ ಊಟ ಕೊಟ್ಟು ಕಳ್ಸಿದೀವಿ. ಇಲ್ಲಿಂದೇನೋ ಕಳ್ಸಿದ್ವಿ, ಗ್ಯಾರಂಟಿಗೆ ಒಂದು ಪ್ರೂಫ್ ಬೇಕಲ್ಲ. ಓಹೋ ಹಾಗೋ, ಅಂದ್ರೆ ಗಂಡ ಹೆಂಡತಿ ಮಧ್ಯೆ ಜಾಸೂಸಿ ನಡೆಸ್ತಾ ಇದ್ಯಾನು? ಅಯ್ಯೋ, ಎಲ್ಲ ಅರು ಅಕ್ಕನ್ಗೋಸ್ಕರ ಅಣ್ಣ. ವಿದ್ಯಾ ಮತ್ತೆ ವಿನು ಇಬ್ರು ಸರಿಯಾಗಿರ್ಬೇಕಲ್ವಾ, ಅದಕ್ಕೋಸ್ಕರ ಅಲ್ವಾ ಅದಕ್ಕೆ? ಹೌದು ಸವಿತಾ, ಮದುವೆ ಆದಮೇಲೆ ಈ ಥರ ಎಲ್ಲ ಬಿಹೇವ್ ಮಾಡೋದು ಸರಿ ಅಲ್ಲ ಅಲ್ವಾ ಅನಂತ್? ಅಣ್ಣ, ನೀವು ವಿನುಗೊಂದು ಫೋನ್ ಮಾಡಿ, ಹಾಗೆ ವಾಪಸ್ ಬರ್ತಾ ವಿದ್ಯನ ಜೊತೆನಲ್ಲೇ ಕರ್ಕೊಂಡು ಬರಬೇಕು ಅಂತ ಹೇಳಿ. ಆಗ ಇಬ್ರು ಒಟ್ಟಿಗೆ ಇದ್ರು ಅಂತ ನಮಗೂ ಗೊತ್ತಾಗುತ್ತಲ್ವಾ. ನಾನು ಯಾಕೆ ಮಾಡಬೇಕು? ಅದನ್ನ ನೀನೇ ಮಾಡ್ಬೋದಲ್ಲ. ಮಾಡ್ಬೋದಿತ್ತು, ಆದರೆ ವಿನು ನಿಮ್ಮ ಮಾತನ್ನು ಮೀರಲ್ಲ. ನಿಮ್ಮ ಅಳಿಯ ಬೇರೆ. ನಾವೇನಾದರೂ ಫೋನ್ ಮಾಡಿದ್ರೆ ಕೆಲಸ ಇದೆ ಅದು ಇದು ಅಂತ ನೆಪ ಹೇಳಿ ತಪ್ಪಿಸ್ಕೊಂಡ್ಬಿಡ್ತಾನೆ. ಅವ್ರಿಗೇನೋ ಫೋನ್ ಮಾಡೋಕ್ಕೆ ಬಿಗುಮಾನ, ನಮಗೆ ವಿದ್ಯಾವಿನಾಯಕ ಜೊತೆಲಿ ಇದಾರೋ ಇಲ್ವೋ ಅಂತ ಅನುಮಾನ. ನಮಗೋಸ್ಕರ ಒಂದು ಫೋನ್ ಮಾಡಿ ನೋಡ್ಬೋದಲ್ಲ ಅನಂತ್? ಅವರಿಬ್ಬರ ಬಗ್ಗೆ ಅನುಮಾನ ಕಳ್ಕೊಳ್ಳೋಕ್ಕೆ ಈ ಥರ ಫೋನ್ ಮಾಡಬೇಕಲ್ಲ ಅಂತ ಬೇಜಾರಾಗ್ತದೆ. ಆದರೆ ಅವರಿಬ್ರಿಗೆ ಒಳ್ಳೇದಾಗತ್ತೆ ಅಂದರೆ ಫೋನ್ ಮಾಡಲೇಬೇಕು. ಸರಿ, ಫೋನು ಚಾರ್ಜ್ಗಿಟ್ಟಿದ್ದೀನಿ, ತರ್ತೀನಿ ರೀ. ಸವಿತಾ, ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಮಾಡಿದ್ಯಾ? ಈ ರಕ್ಷಾ ಎಲ್ಲಿ ಹೋದ್ಲು ಗೊತ್ತಾಗ್ತಾನೆ ಇಲ್ವಲ್ಲ. ಅದ್ಗೆ ಹೊಗೆ ಆಡೋ ಕಡೆನೆ ಬೆಂಕಿ ಇರೋದು. ನನ್ನ ಗಂಡನ ಮೇಲೆ ಆಣೆ. ಅಣ್ಣನ ಫೋನಿಂದ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಪಾಪ ನಿನಗೆ ಲೇಟ್ ಆಗ್ತಿದೆ ಅನಿಸುತ್ತೆ ಊಟಕ್ಕೆ. ವಿನುಗೆ ಫೋನ್ ಮಾಡಿ ಕೇಳ್ತೀನಿ ಎಲ್ಲಿದ್ದಾನೆ, ಎಷ್ಟೊತ್ತಾಗುತ್ತೆ ಬರೋಕ್ಕೆ ಅಂತ. ಯಾವತ್ತು ಅವ್ನು ಹೇಳ್ದೆ ಕೇಳಿದೆ ಓದೋನೇ ಅಲ್ಲ. ಎಲ್ಲಿ ಹೋದ್ನ ಏನೋ. ಒಂದು ನಿಮಿಷ ಇರು, ಬರ್ತೀನಿ. ವಿನು, ಬೇಗ ಬಾ ವಿನು. ಅಮ್ಮಂಗೆ ಗೊತ್ತಾದ್ರೆ ಅಷ್ಟೇ. ಏನು ವಿನು ನೀನು, ನಾವಿಬ್ರು ಒಟ್ಟಿಗೆ ಊಟ ಮಾಡೋಣ ಅಂತ ಸ್ಕೆಚ್ ಹಾಕೊಂಡು ಬಂದೆ, ನೀನು ಎಲ್ಲ ಹೋಗ್ಬಿಟ್ಟಿದ್ಯಾ? ಆಟ ಆಡ್ತಿದ್ಯಾ? ಇಟ್ಸ್ ಓಕೆ, ಐ ಕ್ಯಾನ್ ವೇಟ್. ಇಲ್ಲಿಗೆ ಯಾಕೆ ಬಂದೆ? ನೀವೇ ಹೇಳಿದ್ರಲ್ಲ ಸರ್ ಹೋಟ್ಲಿಗೆ ಹೋಗ್ಬೇಕು ಅಂತ. ನನ್ನ ಟೈಮೇ ಸರಿಯಿಲ್ಲ. ನಾನು ಹೇಳಿದ್ದು ನನಗೆ ರಿವರ್ಸ್ ಆಗ್ತಿದೆ. ಈಗ ಹೋಟೆಲ್ ಮುಂದೆ ನಿಲ್ಲಿಸಿದ್ಮೇಲೆ ಹೇಗೆ ನಾನೊಬ್ಬನೇ ಹೋಗಿ ಊಟ ಮಾಡೋಕ್ಕಾಗುತ್ತೆ? ದಟ್ಸ್ ನಾಟ್ ಕರೆಕ್ಟ್. ಬಟ್ ಇವನು ನಾನು ಇಲ್ಲೂ ಟಾಲರೇಟ್ ಮಾಡಬೇಕಾ? ಛೇ. ಈಗ ಯಾಕೆ ನನ್ನ ಮಿಣಮಿಣ ಅಂತ ನೋಡ್ತಾ ಇದ್ದಾರೆ? ವಿದ್ಯಾ, ಕಮ್ ಊಟ ಮಾಡೋಣ. ಊಟನಾ? ನಾನು ಆಮೇಲೆ ಕಾರಲ್ಲಿ ಡ್ರಾಪ್ ಮಾಡ್ತೀನಿ. ನಾನು ಮೊದಲು ಇಲ್ಲಿಂದ ಹೊರಗಡೆ ಹೋಗಬೇಕು. ರಕ್ಷಾ ಫೋನ್ ಮಾಡೋವರೆಗೂ ನಾನು ಬೇರೆ ಎಲ್ಲಾದರೂ ನಿಂತಿರ್ಬೇಕು. ಇಲ್ಲದೆ ಇದ್ರೆ ತಪ್ಪಾಗೋಗುತ್ತೆ. ಇಲ್ಲ ಪರವಾಗಿಲ್ಲ, ನಾನು ಹೊರಡ್ತೀನಿ. ಆರ್ ಯು ಶ್ಯೂರ್? ನಾನು ಸರ್ಸರ ಅಂತ ಹೋಗಬೇಕು. ಮನೇಲಿ ತುಂಬ ಕೆಲಸ ಇದೆ. ಓಕೆ, ಒಂದು ನಿಮಿಷ, ನೀನು ಕಾರಲ್ಲಿ ಹೋಗು. ಇಲ್ಲ ಪರವಾಗಿಲ್ಲ, ಕಾರ್ ನಿಮಗೆ ಬೇಕಾಗಬಹುದು. ನಾನು ಆಟೋಲ್ ಅಥವಾ ಟ್ಯಾಕ್ಸಿಲಿ ಹೋಗ್ತೀನಿ. ಓಕೆ. ಹಬ್ಬ, ಸದ್ಯ ಎಲ್ಲಿ ಇವ್ರ ಜೊತೆ ಹೋಗ್ಬೇಕಾಗುತ್ತೋ ಅಂತ ಹೆದರ್ಬಿಟ್ಟಿದ್ದೆ. ಯಪ್ಪ, ಈ ಗಲಿಬಿಲಿ ಎಲ್ಲ ಬೇಡ. ಹಲೋ ಮಾವ. ವಿನು, ನಿನಗೊಂದು ವಿಷಯ ಹೇಳಬೇಕಿತ್ತು.
ಮನೇಲಿ ಎಲ್ಲ ಹೇಳಿದ್ರು ವಿದ್ಯಾ ಊಟ ತಗೊಂಡು ಆಫೀಸಿಗೆ ಬಂದಿದ್ದಾಳಂತೆ. ಹೌದು ಮಾವ. ಒಂದು ಕೆಲಸ ಮಾಡು, ವಿದ್ಯೆಯನ್ನು ಕರ್ಕೊಂಡೆ ಮನೆಗೆ ಬಂದ್ಬಿಡು. ಮಾವ, ನಾ ಹೇಳಿದ್ದು ನೀವಿಬ್ರು ಜೊತೆಗೆ ಮನೆಗೆ ಬಂದ್ಬಿಡಿ ಅಂತ. ಆಯ್ತು ಮಾವ. ಅದೇನ್ ಮಾವ ಇದ್ದಕ್ಕಿದ್ದಾಗೆ ನಿನ್ ಹೆಂಡತಿನ ಜೊತೆಗೆ ಕರ್ಕೊಂಬ ಅಂದ್ರೆ ಇದ್ಯಾಕೆ ಇಷ್ಟು ಸರ್ಪ್ರೈಸ್ ಆಗಿದ್ಯಾ? ಅಣ್ಣ ಹಾಗೆ ಇಬ್ರದ್ದು ಒಂದು ಸೆಲ್ಫಿ ತೆಗೆದು ಕಳ್ಸಕ್ಕೆ ಹೇಳು. ಹಾ, ಹಾಗೆ ನಿಂದು ವಿದ್ಯೆಂದು ಒಂದು ಸೆಲ್ಫಿ ತೆಗೆದು ಕಳ್ಸೋ. ಮಾವ, ನಿಂದು ವಿದ್ಯೆಂದು ಒಂದು ಸೆಲ್ಫಿ ತೆಗೆದು ಕಳ್ಸು ಅಂದೆ. ಆಯ್ತು ಮಾವ. ಸರಿ, ಬೇಗ ಬಂದ್ಬಿಡಿ. ಅಪ್ಪ ಹೇಳ್ದಂಗೆ ಒಟ್ಟಿಗೆ ಹೋಗ್ಲೇಬೇಕಾ? ಬೇರೆ ಚಾಯ್ಸ್ ಇಲ್ಲ. ಊಟ ಮಾಡಲೇಬೇಕಾ? ವಿದ್ಯಾ, ಇಷ್ಟೊಂದು ಪ್ರಶ್ನೆ ಒಟ್ಟಿಗೆ ಕೇಳಬೇಡ. ಊಟ ಮಾಡಬೇಕು, ಹೊಟ್ಟೆ ಹಸಿತಿದೆ. ಎನಿ ಪ್ರಾಬ್ಲಮ್? ಥ್ಯಾಂಕ್ ಯು. ಆದ್ರೆ ಆಫೀಸ್ಗೆ ಊಟ? ನೋ ನೋ, ಆಫೀಸ್ ವಿಷಯ ಈಗ ಬೇಡ. ಏನ್ ಬೇಕು? ನಂಗೇನು ಬೇಡ, ಪರವಾಗಿಲ್ಲ. ಒಬ್ಳನ್ನೇ ಕೂರಿಸಿ ನಾನು ತಿನ್ನಕ್ಕಾಗಲ್ಲ. ಸೊ ಪ್ಲೀಸ್. ನಾನು ಅಲ್ಲಿ ಕೂತ್ಕೊಳ್ಳ? ವಾವ್, ಗ್ರೇಟ್ ಐಡಿಯಾ. ಡೋಂಟ್ ಯು ಥಿಂಕ್ ಯು ಆರ್ ಟಾಕಿಂಗ್ ಟೂ ಮಚ್? ಬೇಗೇನಾದ್ರು ಆರ್ಡರ್ ಮಾಡು, ತಿನ್ಬಿಟ್ಟು ಬೇಗ ಹೋಗೋಣ. ಎಕ್ಸ್ಕ್ಯೂಸ್ ಮೀ, ಆರ್ಡರ್ ತಗೊಳ್ಳಿ. ಹಲೋ. ಹಲೋ, ಎಲ್ಲಿದ್ಯಪ್ಪ ಗುರುವೆ? ಹೋಗ್ತಾ ಏನು ಹೇಳಲೇ ಇಲ್ಲ. ಸಾರಿ, ಅದು ಸ್ವಲ್ಪ ಅರ್ಜೆಂಟ್ ಆಗಿದ್ನಲ್ಲ, ಅದಕ್ಕೆ ಯಾರಿಗೂ ಹೇಳಿಲ್ಲ. ಈಗ ಎಲ್ಲಿದ್ಯಾ? ಯಾರಿಂದ ದೂರ ಹೋಗ್ಬೇಕಂತ ಆಫೀಸಿಂದ ಹೊರಟ್ನೋ, ಈಗ ಅವ್ರ ಜೊತೆ ಊಟ ಮಾಡೋಗಾಗಿದೆ. ಹೌದಾ? ಆ್ಯಂಡ್ ಯಾಕೆ ಕಾಲ್ ಮಾಡಿದೆ? ಏನಾದರೂ ಅರ್ಜೆಂಟಾ? ಏನಿಲ್ಲ ವಿನೋ, ಅದು ಒಂದು ನಿಮಿಷ. ರಕ್ಷಾ ಬಂದಿರೋದು ಹೇಳಿ ಸುಮ್ಮನೆ ಗಂಡ ಹೆಂಡತಿ ಔಟಿಂಗ್ ಯಾಕೆ ಹಾಳು ಮಾಡಬೇಕು? ರಕ್ಷಾ ಬಂದಿರೋದು ಹೇಳೋದೇ ಬೇಡ. ಅರುಂಧತಿ ಅವ್ರ ಆಸೆನೂ ಈಡೇರಿದಾಗುತ್ತೆ ಗಂಡ ಹೆಂಡತಿ ಒಟ್ಟಿಗೆ ಊಟ ಮಾಡಿದ್ರೆ. ಏನಿಲ್ಲ ವಿನೋ, ನೀನು ಆಫೀಸಲ್ಲಿ ಕಾಣಿಸ್ಲಿಲ್ವಲ್ಲ, ಅದಕ್ಕೆ ಸುಮ್ಮನೆ ಫೋನ್ ಮಾಡಿದೆ. ಮತ್ತೆ ವಿನೋ, ಎಂಜಾಯ್. ಪ್ರದೀಪ್, ನಿಮಗೆ ಜೋಕ್ ಅಂತ ಅನ್ಸುತ್ತಾ? ಹಾಗಲ್ಲ ಕಣೋ, ನೀನು ಅವಾಯ್ಡ್ ಮಾಡಿದ್ರೆ ಏನಾಯ್ತು ಅಂತ ಗೊತ್ತಾಯ್ತಲ್ಲ. ಎನಿವೆ, ಎಂಜಾಯ್ ಮಾಡು. ಸರಿ, ನಾನೀಗ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಹಾಂ, ಸರಿನಪ್ಪ.